ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಎಷ್ಟು ಜನ ಕಸ್ಟಮರ್ಗಳಿಗೆ ಅಂತಂದರೆ ಇದ್ರದ್ದು ಮಾಹಿತಿ ಗೊತ್ತಿರಲ್ಲ. ಏನು ಅಂತಂದರೆ ನಾವು ಬೈಕಲ್ಲಿ ಇದ್ದ ತಕ್ಷಣ ಏನಾಗುತ್ತೆ ಅಂತಂದರೆ ನಮಗೆ ಹೆಲ್ಮೆಟನ್ನು ಪ್ಲೇಸ್ ಮಾಡೋಕ್ಕೆ ಒಂದು ಜಾಗ ಬೇಕಾಗಿರುತ್ತೆ. ಅದ್ರ ಜೊತೆಗೆ ಲಾಕ್ ಮಾಡೋದು ಹೆಂಗೆ ಅಂತಲೂ ಗೊತ್ತಿರಲ್ಲ ಕೆಲವು ಕಸ್ಟಮರ್ಗಳಿಗೆ. ಬನ್ನಿ ಯಾವ ಥರ ಅಂತ ತಿಳಿಯೋಣ. ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿ, ಎಷ್ಟೋ ಜನ ಕಸ್ಟಮರ್ಗಳಿಗೆ ಬೈಕಲ್ಲಿ ಹೆಲ್ಮೆಟ್ನ ಪ್ಲೇಸ್ ಮಾಡೋ ಜಾಗ ಗೊತ್ತಿರಲ್ಲ. ಅದಕ್ಕೋಸ್ಕರನೇ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಹೆಲ್ಮೆಟ್ ತಗೊಂಡ ತಕ್ಷಣ ಅದಕ್ಕೊಂದು ವೈರ್ ತೊಗೊಂಡ್ಬಿಡ್ತಾರೆ. ವೈರ್ ತೊಗೊಂಡು ಈ ಥರ ಎಲ್ಲ ತಗಲಾಕಿ ಬಿಡ್ತಾರೆ. ಗಾಡಿಲ್ಲೇ ಅದಕ್ಕೊಂದು ಪ್ಲೇಸ್ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ, ಸೀಟ್ ಓಪನ್ ಮಾಡಲಿಕ್ಕೆ. ಇಲ್ಲಿ ನೋಡಿ, ಎಲ್ಲ ಗಾಡಿಗಳಲ್ಲೂ, ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲೂ ಇದಿರುತ್ತೆ. ಓಪನ್ ಮಾಡ್ಕೋಬೇಕು. ನೋಡಿ, ಇಲ್ಲಿದೆ ನೋಡಿ, ಇದೇನೆ ಹೆಲ್ಮೆಟನ್ನು ತಗಲಾಕೋದು ಜಾಗ. ನೀವು ಕೇಬಲ್ ತೊಗೊಳೋ ಅವಶ್ಯಕತೆ ಇರಲ್ಲ. ಇದು ನೋಡಿ, ಏನಿಲ್ಲ, ಹಿಂಗೆ ಇಲ್ಲ, ಇದು ಬಿಟ್ಬಿಡ್ಲಕ್ಕೆ. ಒಂದು ನಿಮಿಷ. ಇಲ್ಲಿ ನೋಡಿ, ಇಷ್ಟೇ. ಈ ಥರ ಮಾಡ್ಕೊಂಡು ಒಳಗಡೆ ಬಿಡಬೇಕು. ಮತ್ತು ಸೀಟ್ ಲಾಕ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನೋಡಿ, ಏನಿಲ್ಲ, ನಿಮಗೆ ಒಂದು 2 ಸಲ ಈ ಯೂಸ್ ಮಾಡೋವರೆಗೂ ಅಷ್ಟೇ ಕಷ್ಟ ಅನಿಸುತ್ತೆ. ಏನಿಲ್ಲ, ಸಿಂಪಲಾಗಿ ಅಷ್ಟೇ ಲಾಕ್ ಮಾಡಿದರೆ ಮುಗಿದೋಯ್ತು. ಇದೇನೇ ನೋಡಿ ಹೆಲ್ಮೆಟ್ನ ಪ್ಲೇಸ್ ಮಾಡೋ ಜಾಗ. ನೀವು ವೈರ್ ತೊಗೊಳೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಗಾಡಿಗಳಲ್ಲೂ, ಬೈಕುಗಳಲ್ಲೂ ಆ ಥರ ಸೀಟ್ ಕೆಳಗಡೆ ಒಳಗಡೆ ಕೊಟ್ಟಿರ್ತಾರೆ. ಅದನ್ನು ನಾವು ನೋಡ್ಬೇಕಷ್ಟೇ. ಈ ಗಾಡೀಲಿ ಇದನ್ನು ತೋರಿಸಿದ್ದೀನಿ. ಶೈನ್ ಆಗಲಿ, ಯೂನಿಕಾರ್ನ್ ಆಗಲಿ, ಎಲ್ಲ ಸೀಟ್ ಒಳಗಡೆ ಬಂದಿರುತ್ತೆ. ನೋಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊತ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಓಕೆ, ಬಾಯ್.